अस्सलाम वालेकुम वरहमतुल्लाहि वबरकातुहू। डियर स्टूडेंट्स, लास्ट की वीडियो में हम क्या देखे थे? प्रबंधಗಳು ऐसे राइटिंग में फर्स्ट प्रबंध ग्रंथालयದ महत्व, इसका फुल नोट्स देखे थे। अब हम सेकेंड देखेंगे क्रीಡೆಗಳ महत्व। ये बहुत बार पूछे गया हुआ ऐसे राइटिंग है, इसका नोट्स देखेंगे। अब सेकेंड नोट्स, ಕ್ರೀಡೆಗಳ ಮಹತ್ವ। ಕ್ರೀಡೆಗಳು ನಮ್ಮ ದೈಹಿಕ ಆರೋಗ್ಯ ಕಾಪಾಡಲು ಸಹಕಾರಿಯಾಗಿವೆ. ಅಷ್ಟೇ ಅಲ್ಲದೆ ಆಟ ಆಡುವುದರಿಂದ ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿಯೂ ಉಲ್ಲಾಸವಾಗಿರಬಹುದು. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಎಂಬ ಮಾತಿನಂತೆ ನಮ್ಮ ದೇಹ ಆರೋಗ್ಯಕರವಾಗಿದ್ದಾಗ ಮಾತ್ರ ಮನಸ್ಸು ಉತ್ಸಾಹದಿಂದ ಇರುತ್ತದೆ. ದೇಹದ ಆರೋಗ್ಯ ಕಾಪಾಡಿಕೊಳ್ಳಲು ನಿಯಮಿತವಾದ ದೇಹವನ್ನು ದಂಡಿಸಬೇಕು. ಕ್ರೀಡೆಗಳು ದೇಹ ದಂಡಿಸುವುದರ ಜೊತೆಗೆ ಸಂತೋಷವನ್ನು ನೀಡುವುದರಿಂದ ಆಟಗಳೆಂದರೆ ಎಲ್ಲರೂ ಇಷ್ಟಪಡುತ್ತಾರೆ. ये फर्स्ट पैराग्राफ हम पीठ के बोल के डाल के लिख सकते। नेक्स्ट पैराग्राफ में हम विषय विवरणे बोल के लिख के ये एक्सप्लेनेशन लिख सकते। देखिए क्या लिखना है, देखिए ಕ್ರೀಡೆಗಳು ಮನುಷ್ಯನ ವ್ಯಕ್ತಿತ್ವವನ್ನೇ ಬದಲಿಸಬಲ್ಲವು, ಏಕೆಂದರೆ ಕ್ರೀಡೆ ಗೆಲ್ಲುವ ಛಲ ಬೆಳೆಸುತ್ತದೆ. ಸೋತಾಗ ಅದನ್ನು ಸ್ವೀಕರಿಸುವ ಮನೋಭಾವ ಬೆಳೆಸುತ್ತದೆ. ಅಷ್ಟೇ ಅಲ್ಲದೆ ಪರಸ್ಪರ ಹೊಂದಾಣಿಕೆ, ಸಹಕಾರ ಮನೋಭಾವವನ್ನು ಬೆಳೆಸುತ್ತದೆ. ಅಂತಾರಾಷ್ಟ್ರೀಯ ಕ್ರೀಡೆಗಳು ದೇಶದ ಅಭಿಮಾನದ ಸಂಕೇತಗಳಾಗಿವೆ. ಹಾಗಾಗಿಯೇ ಅಂತಾರಾಷ್ಟ್ರೀಯ ಕ್ರೀಡೆಗಳ ಕ್ರೀಡಾಪಟುಗಳು ದೇಶವನ್ನು ಪ್ರತಿನಿಧಿಸುವಾಗ ಇಡೀ ದೇಶವೇ ಅವರನ್ನು ಬೆಂಬಲಿಸುತ್ತದೆ. ಅಂದರೆ ಒಂದು ಕ್ರೀಡೆ ಕೇವಲ ನಮ್ಮ ದೇಹದ ಆರೋಗ್ಯ ಕಾಪಾಡಲಷ್ಟೇ ಅಲ್ಲ, ದೇಶದ ಘನತೆಯನ್ನು ಎತ್ತಿ ಹಿಡಿಯಬಲ್ಲಷ್ಟು ಮಹತ್ವವನ್ನು ಹೊಂದಿದೆ ಎಂಬುದು ಇದರಿಂದ ತಿಳಿಯುತ್ತದೆ। देखिए विषय विवरण में हम ये लिख सकते और एक पैराग्राफ भी बना के लिख सकते। देखिए नेक्स्ट पैराग्राफ, ಕ್ರೀಡೆಗಳು ಕೇವಲ ಆರೋಗ್ಯವನ್ನಷ್ಟೇ ಅಲ್ಲ, ಸಾಧನೆ ಮಾಡಿದರೆ ಜೀವನವನ್ನು ರೂಪಿಸಬಲ್ಲವು. ಕ್ರೀಡೆಗಳಲ್ಲಿ ಅಪ್ರತಿಮ ಸಾಧನೆಗೈದು ಸಚಿನ್, ಸೈನಾ, ಸಿಂಧು ಮುಂತಾದವರು ಆರ್ಥಿಕವಾಗಿಯೂ ಸದೃಢರಾಗಲು ಕ್ರೀಡೆ ಕಾರಣ. ಅಲ್ಲದೆ ಸರ್ಕಾರವು ಸಹ ಕ್ರೀಡೆಗಳಲ್ಲಿ ಸಾಧನೆ ತೋರಿದವರಿಗೆ ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿ ನೀಡುವುದನ್ನು ಗಮನಿಸಬಹುದು. ಆಟಗಳಿಲ್ಲದೆ ಬಾಲ್ಯ ಕಳೆದವರನ್ನು ಕಾಣುವುದು ಅಪರೂಪ. ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗದೆ ಇರುವುದನ್ನು ಕಲಿಸುವ ಕ್ರೀಡೆಗಳು ಎಲ್ಲರ ಜೀವನದ ಅವಿಭಾಜ್ಯ ಅಂಗವಾಗಿ ಬೆಳೆದು ಬಂದಿದೆ. ಅದರಲ್ಲೂ ಹಳ್ಳಿಗಳ ದೇಶವಾದ ಭಾರತದಲ್ಲಿ ದೇಶೀಯ ಆಟಗಳಾದ ಕಬಡ್ಡಿ, ಚನ್ನಿದಾಟು, ಕುಂಟೆ ಬಿಲ್ಲೆ, ಲಗೋರಿ, ಕಣ್ಣಾಮುಚ್ಚಾಲೆ, ಬಂಡಿ ಓಡಿಸುವುದು ಮುಂತಾದ ಆಟಗಳು ತನ್ನದೇ ಆದ ಛಾಪು ಮೂಡಿಸಿದ್ದವು. ಆದರೆ ಬದಲಾದ ಕಾಲದಲ್ಲಿ ಆಧುನಿಕತೆ ಬೆಳೆದಂತೆ ಈ ಆಟಗಳು ಮರೆಯಾಗಿ ದೈಹಿಕ ಶ್ರಮವಿಲ್ಲದೆ ಕಂಪ್ಯೂಟರ್ ಗೇಮ್ಗಳು ಅವುಗಳ ಸ್ಥಾನದಲ್ಲಿ ಬಂದು ಕುಳಿತಿವೆ. ಅಲ್ಲದೆ ಕೆಲವು ಪೋಷಕರು ತಮ್ಮ ಮಕ್ಕಳನ್ನು ಆಟವಾಡಲು ಪ್ರೋತ್ಸಾಹಿಸದೆ ಓದುವ ಯಂತ್ರಗಳನ್ನಾಗಿ ರೂಪಿಸುತ್ತಿದ್ದಾರೆ. ಇದು ನಿಜಕ್ಕೂ ಮಕ್ಕಳ ದೈಹಿಕ ಬೆಳವಣಿಗೆಗೆ ಅಲ್ಲದೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಮಕ್ಕಳು ಬದುಕಿನಲ್ಲಿ ಪಾಠದಷ್ಟೇ ಆಟಗಳಿಗೂ ಪ್ರಾಮುಖ್ಯತೆ ನೀಡಿ ಅವರ ಬದುಕನ್ನು ಸುಂದರಗೊಳಿಸುವುದು ಪೋಷಕರ कर्तव्यवाಗಿದೆ। ये यहाँ तक हम एक्सप्लेनेशन लिख सकते, क्या बोलते विषय विवरण लिख सकते हैं यहाँ तक। उसके बाद लास्ट थर्ड बीट में क्या लिखना, उपसंहार बोल के लिख के इतना लिखना। देखिए क्या लिखना है, ಒಟ್ಟಾರೆ ಮಕ್ಕಳ ಸಹಜ ಬಾಲ್ಯ ಅಳಲು ಕ್ರೀಡೆಗಳು ಸಹಕಾರಿಯಾಗಿವೆ. ದೊಡ್ಡವರ ಒತ್ತಡವನ್ನು ನಿಯಂತ್ರಿಸುವ
ಸಾಧನಗಳಾಗಿವೆ. ಸರ್ವರಿಗೂ ಸಹಕಾರಿಯಾದ ಕ್ರೀಡೆಗಳಿಗೆ ನಮ್ಮ ಬದುಕಿನಲ್ಲಿ ಸ್ಥಾನ ಕೊಡೋಣ. ಆ ಮೂಲಕ ಆರೋಗ್ಯಕರ ಬದುಕನ್ನು नम्मदागिसिಕೊಳ್ಳೋಣ. ये था आपका क्रीडेಗಳ महत्व का फुल नोट्स। आई होप आपको ये ऐसे रेटिंग हेल्प हो। अगर आपको कुछ और भी ऐसे रेटिंग होना है तो आप लोग मेरे को कमेंट करिए। क्रीडेಗಳ महत्व और बोले तो लास्ट क्लास में हम क्या देखे थे, ग्रंथालयದ महत्व नोट्स देखे थे। आई होप आपको ये हेल्प हो। थैंक यू।